ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತಿನ ರೆಸಿಪಿ ಬಾದುಷಾ ಮಾಡುವ ವಿಧಾನವನ್ನು ನೋಡೋಣ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುವಂಥ ಬಾದುಷಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮಾಡುವ ವಿಧಾನ: ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ನಾನು ಇಲ್ಲಿ 2 ಬಟ್ಟಲು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಗೋಧಿ ಹಿಟ್ಟಿನಿಂದ ಸಹಿತ ಇದನ್ನು ಮಾಡಿಕೊಳ್ಳಬಹುದು. 2 ಕಪ್ ಮೈದಾ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಮೊಸರನ್ನು ಹಾಕಿಕೊಳ್ಳುತ್ತಿದ್ದೇನೆ. ಬೇಕಿಂಗ್ ಪೌಡರ್ 1 ಸ್ಪೂನ್, ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅರ್ಧ ಬಟ್ಟಲು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಚಿಟಿಕೆ ಉಪ್ಪನ್ನು ಹಾಕಿಕೊಳ್ಳಿ, ಇದರಿಂದ ರುಚಿ ಹೆಚ್ಚಾಗುತ್ತದೆ. ಈಗ ನಾನಿಲ್ಲಿ 1 ಬಟ್ಟಲು ನೀರನ್ನು ಹಾಕಿಕೊಂಡಿದ್ದೇನೆ. ನಿಧಾನವಾಗಿ ಹೀಗೆ ಕಲಿಸಿಕೊಳ್ಳಬೇಕು. ಇದನ್ನು ಚಪಾತಿ ಹಿಟ್ಟಿನ ಥರ ಕಲಿಸಬಾರದು. ಹೀಗೆ ಮೇಲೆ ಮೇಲೆಯೇ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ ನಂತರ ನೆನೆಯಲು ಬಿಡಿ. ಈ ಹಿಟ್ಟು ನೆನೆಯುವವರೆಗೂ ನಾವಿಲ್ಲಿ ಸಕ್ಕರೆ ಪಾಕವನ್ನು ಮಾಡಿಕೊಳ್ಳೋಣ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ 2 ಬಟ್ಟಲು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. ನಾನಿಲ್ಲಿ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿಕೊಂಡಿದ್ದೇನೆ. ಫುಡ್ ಕಲರನ್ನು ಹಾಕಿಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಿ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಸ್ವಲ್ಪ ಅಂಟಂಟಾಗಿ ಬಂದರೆ ಸಾಕು. ಒಂದೆಳೆ ಪಾಕ ಅಥವಾ 2 ಎಳೆ ಪಾಕ ಬೇಡ. ಸಕ್ಕರೆ ಪಾಕ ಗಟ್ಟಿಯಾಗಬಾರದೆಂದರೆ ಇದರಲ್ಲಿ ನಾನು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕಿಕೊಂಡಿದ್ದೇನೆ. ಇದರಿಂದ ಸಕ್ಕರೆ ಪಾಕ ಬೇಗ ಗಟ್ಟಿಯಾಗುವುದಿಲ್ಲ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ಬಾದುಷಾ ಚೆನ್ನಾಗಿ ಬರಲು ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಈಗ ಹಿಟ್ಟು ಚೆನ್ನಾಗಿ ನೆನೆದಿದೆ. ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು. ಹೀಗೆ ಇದನ್ನು ನಿಧಾನವಾಗಿ ಪ್ರೆಸ್ ಮಾಡಿಕೊಳ್ಳಬೇಕು. ಚಾಕುವಿನಿಂದ ಕಟ್ ಮಾಡಿ ಒಂದನ್ನೊಂದು ಜೋಡಿಸುತ್ತಾ ಹೋಗಿ. ಇದರಿಂದ ಬಾದುಷಾ ಒಳಗಡೆಯಿಂದ ಲೇಯರ್ ಆಗಿ ಬರುತ್ತದೆ. ಹೀಗೆ ಒಂದು 6 ಸಲ ಕಟ್ ಮಾಡಿ ಜೋಡಿಸಿಕೊಳ್ಳಬೇಕು. ನೋಡಿ ಹೇಗೆ ಲೇಯರ್ ಆಗಿ ಬಂದಿದೆ ಅಂತ. ಈಗ ಇವುಗಳನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬಾದುಷಾವನ್ನು ಮಾಡಿಕೊಳ್ಳಿ. ತುಂಬ ಪ್ರೆಸ್ ಮಾಡಬಾರದು, ನಿಧಾನಕ್ಕೆ ಮಾಡಿಕೊಳ್ಳಬೇಕು. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲು ಬಿಡಿ. ಈಗ ಒಂದೊಂದಾಗಿ ಬಾದುಷಾವನ್ನು ಹಾಕಿಕೊಳ್ಳಿ.
ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಬೇಯಿಸಿಕೊಳ್ಳಿ. ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನೋಡಿ, ಹೀಗೆ ಗೋಲ್ಡನ್ ಕಲರ್ ಬರಬೇಕು. ಉಳಿದ ಎಲ್ಲ ಬಾದುಷಗಳನ್ನು ಹೀಗೆ ಫ್ರೈ ಮಾಡಿಕೊಳ್ಳಿ. ಈಗ ಒಂದೊಂದಾಗಿ ಸಕ್ಕರೆ ಪಾಕದಲ್ಲಿ ಹಾಕಿಕೊಳ್ಳಿ. ಸಕ್ಕರೆ ಪಾಕ ಸ್ವಲ್ಪ ಬಿಸಿಯಾಗಿರಬೇಕು. ಒಂದೊಂದಾಗಿ ಬಾದುಷಗಳನ್ನು ಹಾಕಿಕೊಂಡು 1 ಗಂಟೆಯ ನಂತರ ಇವುಗಳನ್ನು ಇನ್ನೊಂದು ಬದಿ ಹಾಕಿಕೊಳ್ಳಿ. ಒಂದು 2 ಗಂಟೆಯ ನಂತರ ಇವು ಸವಿಯಲು ಸಿದ್ಧವಾಗುತ್ತವೆ. ಈ ಬಾದುಷ ಒಂದು 5 ಗಂಟೆ ನೆನೆದರೆ ತುಂಬ ಒಳ್ಳೆಯದು. ಸಕ್ಕರೆಯನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ನೋಡಿ ಬಾದುಷ ಹೇಗೆ ಬಂದಿದೆ ಅಂತ. ನೋಡಿ ಬಾದುಷ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಬಂದಿದೆ ಅಂತ. ಈಗ ಬಾದುಷ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.